ಈಗಾಗಲೇ ನಮ್ಮ ಸರ್ಕಾರ ಬಂದು 9 ತಿಂಗಳಾಗಿದೆ. ಈ 9 ತಿಂಗಳಲ್ಲಿ ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲ ಸಮಸ್ಯೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ನಿಮ್ಮ ಸಂಘದ ಜೊತೆ 2 ಸಭೆಗಳನ್ನು ಕೂಡ ಮಾಡಿದ್ದೀವಿ. ಆ ಸಂದರ್ಭ ಹೇಳಿರುವಂಥ ಹೆಚ್ಚು ಕಮ್ಮಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿದೀವಿ ಅಂತ ನನಗೆ ಸಂತೋಷ ಕೂಡ ಇದೆ. ಯಾಕಂದ್ರೆ ನೀವು ಹೇಳಿರೋ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ನಾವು ಮಾಡಿದ್ದೀವಿ. ಜೊತೆಗೆ ನೀವು ಹೇಳುವಂಥ ಸಲಹೆಗಳನ್ನು ಕಾಲಕ್ಕೆ ಹೇಳುವಂಥ ಗುತ್ತಿಗೆದಾರ ಸಂಘದ ಸಲಹೆಗಳನ್ನು ಕೂಡ ನಾವು ನಮ್ಮ ಇಲಾಖೆ ಪಾಲನೆ ಮಾಡಿದ ಕೂಡ ನಮಗೆ ಹೆಮ್ಮೆಯ ವಿಷಯ. ಯಾಕಂದ್ರೆ ಇಲ್ಲಿ ಗುತ್ತಿಗೆದಾರರು ಸರ್ಕಾರ ಎರಡೂ ಒಂದೇ ಟ್ರ್ಯಾಕ್ನಲ್ಲಿ ಹೋಗುವಂಥ ಒಂದು ಸಂಘಟನೆ ಇದು. ಸೊ ನಾವು ಯಾವಾಗ ಜೊತೆಯಾಗಿ ಹೋಗ್ತೀವಿ ಅವಾಗೆ ಸರಿಯಾದ ರೀತಿಯಲ್ಲಿ ಸರ್ಕಾರದ ಕೆಲಸಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ನಾನು ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ ಭಾವಿಸಿದ್ದೀನಿ. ಮೊನ್ನೆ ಕೂಡ ಸತ್ಕಾರ ಸಮಾಜದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೀನಿ. 9 ತಿಂಗಳಲ್ಲಿ ನಿಮ್ಮ ಜೊತೆ ಸಾಕಷ್ಟು ಸಮಯಗಳನ್ನು ಕಳೆದಿದ್ದೀನಿ. ಅದರಲ್ಲಿರುವಂಥ ಭಾಳಷ್ಟು ಪ್ಯಾಕೇಜ್ಗಳ ಬಗ್ಗೆ ಹೇಳಿದ್ವಿ. ನಾವು ಪ್ಯಾಕೇಜ್ ಆಗಬಾರದಂತ ನಮ್ಮ ಇಲಾಖೆ ಈಗಾಗಲೇ ಅದ್ರ ಬಗ್ಗೆ ಕ್ರಮ ವಹಿಸಿದೆ. ನಿನ್ನೆ ಕೂಡ 4,000 ಕೋಟಿ SATP ಪ್ಯಾಕೇಜ್ ಕೂಡ ನಾವು ಟೆಂಡರ್ ಕರಿತಾ ಇದ್ದೀವಿ. 10 ತಾರೀಕು ಒಳಗೆ ಎಲ್ಲ ಪ್ಯಾಕೇಜ್ ಟೆಂಡರ್ಗಳನ್ನ ಕರಿತಾ ಇದ್ದೀವಿ. ನಮಗೆಲ್ಲ ಮುಂಚೆ ಅದಕ್ಕೆ ಆದೇಶ ಕೊಡಬೇಕಂತ ಭಾಳ ಪ್ರಯತ್ನ ಮಾಡಿದ್ರು ಕೂಡ ಆಗಲಿಲ್ಲ. ಚುನಾವಣೆ ನಂತರ ಆದೇಶಗಳನ್ನು ಅಂದರೆ ವರ್ಕ್ ಆರ್ಡರ್ ಕೊಡ್ತೀವಿ. ಆದರೆ ಅದು ಕಾನ್ಸ್ಟಿಟ್ಯೂನ್ಸಿಗೆ ಸೀಮಿತವಾಗಿ ಪ್ಯಾಕೇಜನ್ನು ಮಾಡಿದ್ವಿ. ಅದು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಕೂಡ ತಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಭಾಳ ಮುಖ್ಯವಾಗಿ DMGಲಿರುವಂಥ ಸಮಸ್ಯೆ ಏನು, ನೀವು ಪರ್ಮಿಟ್ ಇಲ್ಲದೆ ತರುವಂಥ ಸಾಮಗ್ರಿಗಳಿಗೆ 5 ಪಟ್ಟು DMG ಅವ್ರು ನಿಮಗೇನು ಅದಕ್ಕೆ CM ಅವ್ರಿಗೆ ಹೇಳಿದೆ. ಅದು ಪರ್ಟಿಕ್ಯುಲರ್ ಆಗಿ ಅವ್ರ ಬಾಯಿಂದ ಹೇಳಿಸ್ಲಿಕ್ಕೆ ಹೇಳಿದೆ. ಯಾಕಂದ್ರೆ ಅವ್ರ ನಿರ್ಣಯ ತಗೋಬೇಕು. DMGಗೆ ಸಂಬಂಧಪಟ್ಟದ್ದು, ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದಲ್ಲ. ಒಂದೇ ಪಟ್ಟು ರಾಯಲ್ಟಿ ಕಟ್ಟಬೇಕಂತ ನಿಮ್ಮ ವಾದಿದೆ. ಅದು ಈಗ 5 ಪಟ್ಟನ್ನು ಅದು ತಾವು ತುಂಬ್ತಾ ಇದ್ರಿ. ಭಾಳ ಕಷ್ಟ ಆಗಿದೆ. ಅದಕ್ಕೆ ಒಂದು CM ಅವರ ಸ್ಪೆಷಲ್ ಆಗಿ ಅವ್ರ ಗಮನಕ್ಕೆ ತಂದಿದ್ದೀನಿ. ಅವರು ಕೂಡ ಅದಕ್ಕೆ ಗಮನ ಹರಿಸ್ತಾ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ನಮ್ಮ ಉದ್ದೇಶ, ಮಂತ್ರಿಗಳ ಉದ್ದೇಶ ಸರ್ಕಾರ ಸರಳೀಕರಣ ಆಗಬೇಕು. ಪದೇ ಸುತ್ತಾ ಇರಬಾರ್ದು. ಒಂದು ಸಾರಿ ಆದರೆ ಅದು ಗುರಿ ಮುಟ್ತಾ ಇರಬೇಕು. ಸೊ ಸರಳೀಕರಣ ಮಾಡಲಿಕ್ಕೆ ನಮ್ಮ ಇಲಾಖೆ ಸಾಕಷ್ಟು ಕೆಲಸಗಳನ್ನು ನಿಮ್ಮ ಗುತ್ತಿಗೆದಾರ ಸಂಘದ ಸಭೆಯಲ್ಲಿ ಕೂಡ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ವಿಶೇಷವಾಗಿ ಬಾಕಿ ಬಿಲ್ಗಳ ಪಾವತಿ ಬಗ್ಗೆ ಈಗಾಗಲೇ ತಾವು ಪದೇ ಒತ್ತಾಯ ಮಾಡ್ತಾ ಇದ್ರೆ ಇದು ನಮ್ಮ ಸರ್ಕಾರದಲ್ಲಿ ಆಗದೇ ಇದ್ರೂ ಕೂಡ ನಮ್ಮ ಜವಾಬ್ದಾರಿ. ಅದು ನಮ್ಮ ಸರ್ಕಾರದಿಂದ ಆಗಿಲ್ಲ, ಆದರೂ ಕೂಡ ಕೆಲಸ ಆಗಿದೆ. ಅದಕ್ಕೆ ಸರ್ಕಾರ ಅನುದಾನ ಕೊಡದೇ ಇದ್ರೂ ಕೂಡ ಅದನ್ನು ಸಚಿವರು ಅಥವಾ ಮುಖ್ಯಮಂತ್ರಿ ಹಂತದಲ್ಲಿ ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಅದನ್ನು ಆದಷ್ಟು ಬೇಗ ಬಿಲ್ ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮುಖ್ಯಮಂತ್ರಿ ಕೂಡ ಅದನ್ನೇ ಹೇಳಿದ್ದಾರೆ, ಹಂತವಾಗಿ ಕೊಡುತ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ನಾವು ಕೂಡ ಅದಕ್ಕೆ ಹೆಚ್ಚು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪ್ಯಾಕೇಜ್ ಬಗ್ಗೆ ಈಗಾಗಲೇ ಹೇಳಿದರೆ, ಪ್ಯಾಕೇಜ್ ಬಗ್ಗೆ ಈಗಾಗಲೇ ನಮ್ಮ ಇಲಾಖೆ ಕ್ರಮವನ್ನು ಕಂಡಿದೆ. ಖಂಡಿತವಾಗಿ ನಮ್ಮಲ್ಲಿ ಪ್ಯಾಕೇಜ್ ಇಲ್ಲದೆ ನಿಮಗೆ ಸಣ್ಣ ಗುತ್ತಿಗೆದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಇಲಾಖೆ ಅಥವಾ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಇದು ನಿಮ್ಮ ಸಭೆಯಲ್ಲಿ ಆಗಿದೆ, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ತಾವೇನು ಹೇಳಿದ್ರೆ ಅದನ್ನೆಲ್ಲ ಜಾರಿ ಮಾಡಿದೆ ಅಂತ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನೀವು ಹೇಳಿದ್ದನ್ನು ನಾವು ಜಾರಿ ಮಾಡಿದ್ವಿ ಈಗಾಗಲೇ. ಅದು MDP ಆ್ಯಕ್ಟ್ ಬಗ್ಗೆ ಈಗಾಗಲೇ ಹೇಳಿದೆ. ಅದು DMG ಅವ್ರು ಮಾಡಬೇಕಾದ್ರೆ ತಡವಾಗಿದೆ. ಮುಖ್ಯಮಂತ್ರಿ ಗಮನ ಕೂಡ ತರುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಈ GST ಬಗ್ಗೆ ಕೂಡ ಗೊಂದಲ ಇದೆ. ಹಿಂದಿನ GST ನಿಮಗೆ ಬಂದಿಲ್ಲ, ಅದನ್ನು ಕೊಡಬೇಕಂತ ಒತ್ತಾಯ ಇದೆ. ಅದನ್ನು ನಾವು ಈಗ ಕೊಡ್ತಾ ಇದ್ದೀವಿ. ಈಗ ನಂತರ ದಿನಗಳಲ್ಲಿ ಕೊಡ್ತಾ ಇದ್ದೀವಿ. ಇದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿದೆ. ಸೊ ಕಾಂಟ್ರಾಕ್ಟರ್ದ ಫಂಡು 5 ಲಕ್ಷ ಇತ್ತು, 10 ಲಕ್ಷ ಅಂತ ಈಗಾಗಲೇ ಆದೇಶ ಮಾಡಿದ್ದೀವಿ. ಅದು ನಿಮ್ಮ ಅಧ್ಯಕ್ಷ ಕೂಡ ಕೊಟ್ಟಿದ್ದೀವಿ. 10 ಲಕ್ಷನ ನಾವು ಮಾಡಿದ್ದೀವಿ.
5 10 ಲಕ್ಷ ಆಗಿ ಈಗಾಗಲೇ ಆದೇಶ ಕೂಡ ಆಗಿದೆ. ಆಮ್ಯಾಗೆ ಠೇವಣ ವಂತಿಕೆ ಕಾಮಗಾರಿಗಳ ಬಗ್ಗೆ ಕೂಡ ಕಡಿಮೆ ಮಾಡುವಂಥ ಪ್ರಯತ್ನ ಕೂಡ ನಡೆದಿದೆ. ಸೊ ಹಲವಾರು ನಿಮ್ಮ ಆ ಸೇತುವೆ ಮಾಡುವಾಗ ಎಕ್ಸ್ಟ್ರಾ ರಸ್ತೆ ಮಾಡ್ತಿರ್ತಾವೆ ಟೆಂಪರರಿ ಆಗಿ, ಅದ್ರ ದುಡ್ಡನ್ನು ನಾವು ಕೊಡ್ತಿರಲಿಲ್ಲ. ಅದನ್ನು ಮೊನ್ನೆ ಹೇಳಿದ್ವಿ, ಅದನ್ನು ಕೂಡ ಎಕ್ಸ್ಟ್ರಾ ನೀವು ಮಾಡಿದ್ರೆ ಅದನ್ನು ಕೂಡ ಟೆಂಪರರಿ ಡೈವರ್ಷನ್ ಏನು ಮಾಡ್ತೀರಿ ಅದಕ್ಕೂ ಕೂಡ ದುಡ್ಡು ಕೊಡ್ತೀವಿ ಅಂತ ಕೂಡ ಮೊನ್ನೆ ಕೂಡ ತಮ್ಮ ಅಧ್ಯಕ್ಷ ಕೂಡ ನಾವು ಹೇಳಿದ್ದೀವಿ. ಸೊ ಎಲ್ಲಿ ನಮ್ಮಿಂದ ನಿಮಗೆ ಅನುಕೂಲ ಮಾಡುವಂಥ ನಮಗೆ ಅವಕಾಶ ಇದೆ ಅದನ್ನೆಲ್ಲ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಇಲಾಖೆಯಲ್ಲಿ ನಡೀತಾ ಇದೆ. ಸೊ ವಿಶೇಷವಾಗಿ ಮೊನ್ನೆ ಸುಮಾರು 1045 1 ಕೋಟಿ ಇರುವವರೆಗೆ, ಅಂದರೆ ಅರ್ಧ 2000 ಇತ್ತು. ಒಟ್ಟು ಟೋಟಲ್ ಇರುವಂಥ ಬಾಕಿ ಗುತ್ತಿಗೆದಾರ ಸಂಖ್ಯೆ 2000. ಅದರಲ್ಲಿ 1045 ಇವರೇ ಇದ್ದರು 1 ಕೋಟಿ ಒಳಗಿನವ್ರಿಗೆ. ಅದಕ್ಕೆ ನಾವು ಹೇಳಿದ್ವಿ ಒಂದು ಸಾರಿ ಇವರಿಗೆಲ್ಲ ಕೊಟ್ಟು ಬಿಡೋಣ. ಸೊ ಅದು 4 ವರ್ಷದ ಬಾಕಿ ಇತ್ತು. 4 ವರ್ಷದ ಬಾಕಿ ಮೊತ್ತವನ್ನು ಒಂದೇ ಸಾರಿ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಈಗಾಗಲೇ ನಿಮಗೆಲ್ಲ ಅದು ಪಾವತಿ ಆಗಿದೆ ಅಂತ ನಾ ಭಾವಿಸ್ತಾ ಇದ್ದೇನೆ. ಸೊ ಇನ್ನೂ ಹಲವಾರು ನಿಮ್ಮ ಅಧ್ಯಕ್ಷರು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ನಿಮಗೆ ಹೇಳಿದ್ದೀವಿ ನಾವು, ನಮ್ಮ ಇಲಾಖೆ ನಿಮ್ಮ ಜೊತೆ ನಮ್ದು ಯಾವಾಗಲೂ ತೆರೆದೇ ಬಾಗಿಲ್ಲ. 24x7 ಇದ್ದಾಗೆ ನಮ್ದು ಯಾವಾಗ ಬೇಕಾದಾಗ ಬರ್ಬೋದು, ಯಾವಾಗ ಬೇಕಾದಾಗ ಚರ್ಚೆ ಮಾಡ್ಬೋದು. ನಿಮ್ಮ ಸಮಸ್ಯೆಗಳಿಗೆ ನಮಗೇನು ಸಮಯ ನಿಗದಿ ಮಾಡಬೇಕು, ಮೀಟಿಂಗೇ ಕರಿಬೇಕಂತ ಇಲ್ಲ, ಯಾವುದೇ ಎನಿ ಟೈಮ್ ಕೂಡ ನಾವು ಮಾಡಿದ್ದೀವಿ. ನೀವು ಬೆಳಗಾವಿಯಲ್ಲಿ ನಮಗೆ ಶುಕ್ರವಾರ ನಿಮ್ಮ ಟೆಂಟಿಗೆ ಬಂದಿದ್ದೆ ನಾನು. ಶುಕ್ರವಾರ ಸಭೆ ನಿಗದಿ ಮಾಡ್ತೇಳಿದ್ರೆ ಬುಧವಾರ ಅಂತ ಹೇಳಿದ್ವಿ. 4 ದಿವಸ ನಂತರ ಬುಧವಾರ ಅಂತ ಹೇಳಿದ್ದೀವಿ. ನೀವು ಬರೀ 4 ದಿವಸದಲ್ಲಿ ನಿಮಗೆ ಸಭೆಯನ್ನು ಮಾಡಿದ್ದೀವಿ. ಅಲ್ಲಿವೆಲ್ಲ ಭಾಳಷ್ಟು ಚರ್ಚೆಗಳಾಗಿ ಇದಕ್ಕೆ ಪರಿಹಾರ ಕೂಡ ಆಗುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಹೀಗಾಗಿ ಖಂಡಿತವಾಗಿ ನಮ್ಗೆ ಸಮಸ್ಯೆ ಇರೋದು ಅಪೆಂಡಿಕ್ಸ್ ಇದಲ್ಲಿ ಮಾತ್ರ, ಬೇರೆ ಹೆಡ್ನಲ್ಲಿ ನಮಗೆ ಸಮಸ್ಯೆ ಇಲ್ಲ. ಅದಕ್ಕೆ ದುಡ್ಡು ಇನ್ನೂ ಭಾಳ ಜನ ಒಯ್ಯಾರಿಲ್ಲ ಕೆಲವು ಹೆಡ್ನಲ್ಲಿ. ಯಾಕಂದರೆ ಹಿಂದಿನ ಸರ್ಕಾರ ಕೊಟ್ಟದ್ದು 2000 ಕೋಟಿ ಅದಕ್ಕೆ ಅನುದಾನ, ಆದರೆ ಇವ್ರು ಕೊಟ್ಟದ್ದು 6000 ಕೋಟಿವರೆಗೆ. ನಮ್ಮ ಸಮಸ್ಯೆ ಇರೋದು 4000 ಕೋಟಿ ವ್ಯತ್ಯಾಸ ಇದೆ. ಬಹುಶಃ ನಾವು ಎಕ್ಸ್ಟ್ರಾ ಕೇಳಿದ್ದೀವಿ, ಬಹುಶಃ ಇನ್ನೊಂದು ಈ ವಾರದಲ್ಲಿ ಎಕ್ಸ್ಟ್ರಾ ಬಂದೇ ಬರ್ತೈತೆ. ಸೊ ಮುಂದಿನ ಸಾರಿ ಬಂದರೆ ಅಟ್ಲೀಸ್ಟ್ ಅರ್ಧನಾರು ಇದರಲ್ಲಿ ಪರಿಹಾರ ಮಾಡಲಿಕ್ಕೆ ಮುಖ್ಯಮಂತ್ರಿಗೆ ವಿನಂತಿ ಮಾಡ್ಕೋತೀವಿ. ಬಂದ ಮೇಲೆ ಯಾವ ರೀತಿ ಹಂಚಿಕೆ ಮಾಡಬೇಕು ಅನ್ನೋದು ಕೂಡ ಚಿಂತನೆ ಮಾಡ್ತೀವಿ. ನಿಮ್ಮ ಜೊತೆ ಕೂಡ ಚರ್ಚೆ ಮಾಡ್ತೀವಿ, ಅಧ್ಯಕ್ಷ ಜೊತೆ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ನಾವು ಹಣವನ್ನು ಕೊಡಬೇಕು ಅನ್ನೋದು ಕೂಡ ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ಮತ್ತು SC/ST ಸುಮಾರು 400 ಜನ ಕಾಂಟ್ರಾಕ್ಟ್ರು 2 ವರ್ಷದಿಂದ ಅದಕ್ಕೆ ಹಣ ಬಂದಿಲ್ಲ. ಅದಕ್ಕೆ ಈ ಸಾರಿ ಸುಮಾರು 200 ಜನಕ್ಕೆ 50 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಏಕಕಾಲಕ್ಕೆ 400ರಲ್ಲಿ 200 ಜನಕ್ಕೆ SCP ಮತ್ತು TSPಯಲ್ಲಿ ಕಾಮಗಾರಿ ಮಾಡಿದವರು ಕೂಡ 50 ಕೋಟಿ ಕೊಟ್ಟು ಸುಮಾರು ಅರ್ಧಷ್ಟ ಗುತ್ತಿಗೆದಾರಿಗೆ ಅನುಕೂಲ ಮಾಡುವಂಥ ನಿರ್ಧಾರವನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಇನ್ನೂ ಹಲವಾರು ನಿಮ್ಮ ಸಮಸ್ಯೆಗಳು ಇದ್ದೇ ಇದೆ, ಅದು ಬರ್ತಾ ಇರ್ತೈತಿ, ನಾವು ಪರಿಹಾರ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ನಮಗೆ ಭಾಳಷ್ಟು ಬೇಕಾಗ್ತದೆ. ಯಾಕಂದ್ರೆ ಒಂದೇ ಸಾರಿ ನಾವು ಘರ್ಷಣೆಗಳಿಲಿಕ್ಕೆ ಆಗೋಲ್ಲ. ಯಾಕೆ ಸಮಸ್ಯೆ ಆಗಿದೆ ಅಂತ ಪರಿಹಾರ ಹೆಂಗೆ ಮಾಡೋದನ್ನು ಭಾಳ ಮುಖ್ಯ. ಘರ್ಷಣೆ ಮಾಡಲಿಕ್ಕೆ ಆಗೋಲ್ಲ. ಸರ್ಕಾರ ಕಾಂಟ್ರಾಕ್ಟ್ ಒಂದೇ ಇರುವಾಗ ನಾವು ಹಂತ ಹಂತವಾಗಿ ಪರಿಹಾರವನ್ನು ಕಂಡುಕೊಳ್ಳಬೇಕು. ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳು ಕೂಡ ನಡೀಬೇಕಂತ ಕೂಡ ನಮ್ಮ ಆಶೆ ಆಗಿದೆ. ಸೊ ನಾವು ಬಂದ ಮೇಲೆ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಏಕಕಾಲಕ್ಕೆ 980 ಜನರಿಗೆ ಕೌನ್ಸಿಲಿಂಗ್ ಮೂಲಕ ನಾವು ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ದೀವಿ. ಕೌನ್ಸಿಲಿಂಗ್ ಮೂಲಕ ಇದು ಇತಿಹಾಸದಲ್ಲಿ ಭಾಳ ದೊಡ್ಡ ನಿರ್ಣಯಗಳು. ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಪೋಸ್ಟಿಂಗ್ ಕೊಟ್ಟಿವಿ 980 ಜನಕ್ಕೆ.
ಸೊ ಯಾವುದೇ ಇಲಾಖೆಯಲ್ಲಿ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಪೋಸ್ಟಿಂಗ್ ಕೊಡುವಂಥ ಪ್ರಯತ್ನಗಳ ಆಗಿಲ್ಲ. ನಾವು ಬಂದ ಮೇಲೆ 600 ಜನಕ್ಕೆ ಪ್ರಮೋಷನ್ ಕೊಟ್ಟಿರ್ಬೋದು. 600 ಜನಕ್ಕೆ 2 ಸಾರಿಯಲ್ಲಿ 600 ಜನಕ್ಕೆ ಕೊಟ್ಟು ನಾವು ಪ್ರಮೋಷನ್ ಫೈಲ್ ಬಂದಾಗ ಬೆಳಗ್ಗೆ ಬಂತು ನಮ್ಮ ಕಡೆ, ಸಾಯಂಕಾಲ ವಾಪಸ್ ಕಳಿಸಿದ್ವಿ ನಾವು. ಅಷ್ಟು ಜನಕ್ಕೆ ಬೆಳಗ್ಗೆ ಬಂದ ಫೈಲನ್ನು ಸಾಯಂಕಾಲ ವಾಪಸ್ ಕಳಿಸಿದ್ವಿ ನಾವು. ಸೊ ನಿಮ್ಗೆ ಅದು ಗೊತ್ತಿದೆ ಯಾವ ರೀತಿ ಕಷ್ಟ ಆಗ್ತದೆ ಪ್ರಮೋಷನ್ ಕೊಡಲಿಕ್ಕೆ, ಯಾವ ರೀತಿ ತೊಂದರೆ ಆಗ್ತದೆ ನಿಮ್ಗೆ ಗೊತ್ತಿದೆ. ಬೆಳಗ್ಗೆ ಬಂದ ಫೈಲನ್ನು ಸಾಯಂಕಾಲ ಕಳಿಸಿದ್ವಿ, ನೆಕ್ಸ್ಟ್ ದಿನ ಅವರಿಗೆ ಆದೇಶ ಕೊಡುವಂಥ ಪ್ರಯತ್ನವನ್ನು ಮಾಡಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಎಲ್ಲನೂ ಕೂಡ ನಮ್ಮ ಇಲಾಖೆಯಲ್ಲಿ ಸರಿ ಇದೆ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಅದು ಎಲ್ಲನೂ ಸರಿ ಇದೆ ಅಂತ ಹೇಳಲಿಕ್ಕಾಗಲ್ಲ, ಎಲ್ಲರ ಸಮಸ್ಯೆ ಇದ್ದೇ ಇರ್ತಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದ್ರ ಮಧ್ಯ ಒಳ್ಳೆಯ ಸರ್ವಿಸ್ ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತಮ್ಮ ಗಮನಕ್ಕೆ ಇರಲಿ. ಇನ್ನು ಭಾಳಷ್ಟು ಸಮಸ್ಯೆಗಳನ್ನ ತಾವು ಹೇಳಿದರೆ, ಇನ್ಶೂರೆನ್ಸ್ ಬಗ್ಗೆ ನಮ್ಮ ಇಲಾಖೆಯಲ್ಲಿ ಚರ್ಚೆ ಮಾಡಿದೆ. ಅದು ನಿಮ್ಮಿಂದ ನಿಂತಿದೆ ಅಂತ ಹೇಳಿದ್ರು ಅಧ್ಯಕ್ಷರು, ಅದೇನೋ ಇಲ್ಲ ಸರಿಯಾಗಿದೆ ಅಂತ ಹೇಳಿದ್ರು. ಅದು ತಾವು ಯಾವ ಏಜೆನ್ಸಿಗೆ ಹೇಳಿದ್ರೆ ಇನ್ಶೂರೆನ್ಸ್ ಕೂಡ ತಕ್ಷಣ ಮಾಡ್ತೀವಿ, ಅಲ್ಲಿ ನಮ್ಮ ಕಡೆಯಿಂದ ಏನು ವಿಳಂಬ ಆಗೋಲ್ಲ. ಅಧ್ಯಕ್ಷರು ತಾವು ಯಾವ್ದು ಏಜೆನ್ಸಿಗೆ ಹೇಳಿದ್ರೆ ಅದು ಏಜೆನ್ಸಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಹುಶಃ ನಮ್ಮ ಇಲಾಖೆಗೆ ಹೊಸ ವಾಹನ ಕೊಡುವಂಥ ಬಹುಶಃ ಓಡಾಡ್ತಿರ್ಬೇಕು. ನಾವು ಬೇಡಬಲ್ಗಳೆಲ್ಲ ಹೊಸ ಗಾಡಿ ಕೊಡಿಸ್ತಾ ಇದ್ದೀವಿ, ಕೊಟ್ಟಿರ್ಬೋದು, ನೋಡಿರ್ಬೋದು. ಸುಮಾರು ವರ್ಷಗಳಿಂದ ನಮ್ಮ ಇಲಾಖೆಗೆ ವೆಹಿಕಲ್ನ ಕೊರತೆ ಇತ್ತು. ಸುಮಾರು AWE ಇಂದ ಹಿಡಿದು ಎಕ್ಸಿಕ್ಯೂಟಿವ್ ಇಂಜಿನಿಯರ್, SC, ಚೀಫ್ ಇಂಜಿನಿಯರ್ ಕೂಡ ಹೊಸ ಹೊಸ ವಾಹನವನ್ನು ಕೊಟ್ಟು ಹೆಚ್ಚು, ಯಾಕಂದ್ರೆ ಬಾಡಿಗೆ ಗಾಡಿಯಲ್ಲಿ ಓಡಾಡ್ತಿದ್ರು ಅವರು. ಈ ನಮ್ಮದೇ ಗಾಡಿಯಲ್ಲಿ ಕಾಮಗಾರಿಗಳಿಗೆ ಪರಿಶೀಲನೆ ಮಾಡಲಿಕ್ಕೆ ನಾವು ಅವ್ರಿಗೆ ಅನುವು ಮಾಡಿ ಕೊಟ್ಟಿದ್ದೇವೆ. ಈ ಸಾರಿ 1% ನಾವು ನಮ್ಮ ಅಧಿಕಾರಿಗಳಿಗೆ ತರಬೇತಿ, ಎಕ್ಸಿಬಿಷನ್ ನೋಡಲಿಕ್ಕೆ, ಬೇರೆ ವಿದೇಶಗಳ ಪ್ರವಾಸ ಮಾಡಲಿಕ್ಕೆ ಒಂದು ನಮ್ಮ ಬಜೆಟ್ನಲ್ಲಿ ಪ್ರಾಯೋಜನ ಮಾಡಿದ್ವಿ. ಅದು ಸುಮಾರು 10 ಕೋಟಿ ರೂಪಾಯಿಯನ್ನು ಅವ್ರು ಟ್ರೈನಿಂಗ್ ಕೊಡಲಿಕ್ಕೆ, ಅದು ಪ್ರಾಂಸಿ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಅಥವಾ ನಿಮ್ಮ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಇದ್ದಲ್ಲಿ ನೋಡಲಿಕ್ಕೆ ಡೆಲ್ಲಿ, ಬೆಂಗಳೂರು, ಹೈದರಾಬಾದ್ ಎಲ್ಲೇ ಇದ್ರೂ ಕೂಡ 10 ಕೋಟಿ ರೂಪಾಯಿಯನ್ನು ಅವರಿಗೆ ನಾವು ಮೀಸಲಾಗಿಡ್ತೀವಿ. ಆದರೆ ಅವರು ಟ್ರೈನಿಂಗ್ ತೊಗೋಬೇಕು. ನಾವು ಅಧಿಕಾರಿಗಳಿದ್ದೀವಿ ಅಂತ ಎಲ್ಲ ಗೊತ್ತಿರೋಲ್ಲ, ನೋಡಬೇಕಾಗತ್ತೆ, ಕಲಿಬೇಕಾಗ್ತದೆ, ನಿಮ್ಮ ಜೊತೆ ಕೂಡ ಅವ್ರು ಬೆರಿಬೇಕಾಗ್ತದೆ. ಸೊ ಅದಕ್ಕೋಸ್ಕರ 1% ನಮ್ಮ ಇಲಾಖಾ ಟ್ರೈನಿಂಗ್ಗೋಸ್ಕರ ಹಣವನ್ನು ನಾವು ತೆಗೆದುಕಿಟ್ಟು ಅವ್ರಿಗೆ ಟ್ರೈನಿಂಗನ್ನು, ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಹಲವಾರು ಹೊಸ ಹೊಸ ಯೋಜನೆಗಳನ್ನು ನಮ್ಮ ಇಲಾಖೆಯಲ್ಲಿ ಅಳವಡಿಸ್ಬೇಕು. ಕರ್ನಾಟಕಕ್ಕೆ ಒಂದು ಹೊಸ ರಸ್ತೆಯ ದಾರಿಯನ್ನು ತೋರಿಸ್ಬೇಕಂತ ನಮ್ಮ ಇಲಾಖೆ ಕಲ್ಪನೆ ಆಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ. ನಿಮ್ಮ ಸಹಯೋಗ ಕೂಡ ಭಾಳ ಮುಖ್ಯ. ಅದಕ್ಕೋಸ್ಕರ ಇವತ್ತು ಭಾಳ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ನಿಮ್ಮ ಸಮಸ್ಯೆಗಳನ್ನ ಹೊತ್ತು ಖಂಡಿತವಾಗಿ ಸಿದ್ದರಾಮಯ್ಯ ಸರ್ಕಾರ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ, ಅದಕ್ಕೆ ಸಮಯ ಬೇಕಾಗ್ತದೆ. ಖಂಡಿತವಾಗಿ ನಿಮ್ಮ ಪರವಾಗಿ ನಾವು ಇದ್ದೇ ಇದ್ದೀವಿ. ನೀವು ಹೇಳಿದೆ ಆದರೂ ಕೂಡ ನಾವು ಕೆಲಸ ಮಾಡ್ತಾ ಇರ್ತೀವಿ. ನೀವು ಹೇಳಬೇಕಂತೇನಿಲ್ಲ ನಮಗೆ. ನಿಮ್ದು ಎಷ್ಟು ಬ್ಯಾಲೆನ್ಸ್ ಇದೆ ಅಮೌಂಟು, ಅದನ್ನು ಯಾವ್ಯಾವ ಮೂಲಗಳಿಂದ ಕೊಡಬೇಕಂತ ನಾವು ಸದಾ ನಿಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀವಿ. ಯಾಕೆ ನೀವು ನಮ್ಮ ಸರ್ಕಾರದ ಒಂದು ಭಾಗ, ಅದರಲ್ಲೇನು ಪ್ರಶ್ನೆ ಅಲ್ಲ, ಪಾರ್ಟ್ ಆಫ್ ದ ಗೌರ್ಮೆಂಟ್ ನೀವು ಕೂಡ. ಸೊ ನಿಮ್ಮ ಬಗ್ಗೆ ಸದಾ ಚಿಂತನೆಯಲ್ಲಿ ನಮ್ಮ ಸರ್ಕಾರ ಇದ್ದೇ ಇರ್ತೇವೆ ಅನ್ನೋ ಮಾತನ್ನು ಹೇಳುತ್ತಾ, ಮೊನ್ನೆ ಕೂಡ ಒಂದು ಮಾತು ಹೇಳಿದೆ, ನಿಮ್ಮ ಏನಾರು ಸಮಸ್ಯೆ ಇದೆ ಮೊದಲು ನಮಗೆ ಹೇಳಿ, ಆಗದೆ ಆದರೆ ಮುಂದೆ ಹೋಗಿ ಅಂತ ಹೇಳಿದೆ. ಇವತ್ತು ಕೂಡ ಅದೇ ಹೇಳ್ತಾ ಇದೆ. ನಿಮ್ಮ ಸಮಸ್ಯೆ ನಮ್ಮ ಇಲಾಖೆಗೆ, ಸರ್ಕಾರಕ್ಕೆ ಗಮನಕ್ಕೆ ತೊಗೊಂಬನ್ನಿ. ಯಾಕೆ ಎಲ್ಲ ಸರಿ ಇದೆ ಅಂತ ಹೇಳಲಿಕ್ಕಾಗೋಲ್ಲ, ಎಲ್ಲರೂ ನ್ಯೂನತೆ ಇದ್ದೇ ಇರ್ತದೆ. ನಿಮ್ಮ ಸಮಸ್ಯೆ ಇದ್ದಾಗ ನಮ್ಮ ಖಂಡಿತವಾಗಿ ನಮ್ಮ ಗಮನಕ್ಕೆ ತೆಗೆದುಕೊಂಡು ಅದು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಒಂದು ವೇಳೆ ಆಗದೆ ಇದ್ದರೆ ನಿಮ್ಮ ಮುಂದಿನ ಹೆಜ್ಜೆ ಅಂತ ಮೊನ್ನೆ ಕೂಡ ಅದನ್ನ ಹೇಳಿದ್ದೀನಿ, ಇವತ್ತು ಕೂಡ ಅದನ್ನು ಹೇಳಲಿಕ್ಕೆ ಬಯಸ್ತೀನಿ. ಆದಷ್ಟು ನೀವೆಲ್ಲ ಕಾಂಟ್ರಾಕ್ಟ್ ಕೂಡ ಸಮಾಜದಲ್ಲಿ ನಿಮ್ಮದೇ ಅಂತ ಅಂತಸ್ತಿದೆ. ನೀವು ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತೀರಿ. ಹೀಗಾಗಿ ನಮ್ಮ ಇಲಾಖೆ ನಿಮ್ಮನ್ನು ಭಾಳ ಗೌರವದಿಂದ ಕಾಣ್ತಾ ಇದೆ. ಮುಂದೆ ಕೂಡ ನಿಮ್ಮ ಜೊತೆ ಉತ್ತಮ ಸಂಬಂಧ ಜೊತೆಗೆ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ಕೆಂಪಣ್ಣವರ
ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಸರ್ಟಿಫಿಕೇಟಿಂದ ನಮಗೆಲ್ಲೋ ನಮಗೂ ತೊಂದರೆ ಆಗೋಂಗೆ ಕಾಣ್ತೈತೆ. ಅದು ನೀವೇನೋ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದ್ದೀರಿ ನಮಗೆ, ಏನೊಂದು ಕಡೆ ಎಲ್ಲೋ ದೊಡ್ಡ ಅಸೂಯೆ ಕೂಡ ಇದ್ದೇ ಇರ್ತೈತೆ. ಆದರೂ ಕೂಡ ನಿಮಗೋಸ್ಕರ ಕೆಲಸ ಮಾಡಿದ್ವಿ ಅಷ್ಟೇ. ನಾವು ನಿಮ್ಮ ಹಿತ ಭಾಳ ಮುಖ್ಯ, ನಮ್ಮ ಹಿತ ಆಗಿತ್ತಲ್ಲ ನಿಮ್ಮ ಭಾಳ ಹಿತ ಮುಖ್ಯ. ಯಾಕೆ ನಮಗೂ ಕೂಡ ಕ್ಲಾಸ್ 2 ಕಾಂಟ್ರಾಕ್ಟ್ರಿಂದ ಕ್ಲಾಸ್ 1 ಹೆಂಗೆ ಹೋಗಿ ನೀವು ಪರದಾಡ್ತೀರಿ, ನಾವು ಕೂಡ ಇದು ಅವಕಾಶ ಸಿಕ್ಕಿತ್ತು. ನಾವು ಕೂಡ 9 ತಿಂಗಳಲ್ಲಿ ಕ್ಲಾಸ್ 2ದಿಂದ ಕ್ಲಾಸಿಗೆ 1ಗೆ ಹೆಂಗೆ ಹೋಗ್ಬೇಕಂತ ಒಂದು ಪ್ರಯೋಗ ಮಾಡಿ ತೋರಿಸಿದ್ದೀನಿ ನಾನು ಅಷ್ಟೇ. ನನಗೆ ಅವಕಾಶ ಸಿಕ್ಕಾಗ ಯಾವ ರೀತಿ ಪ್ರಾಮಾಣಿಕವಾಗಿ ಇಲಾಖೆನ ಹ್ಯಾಂಡಲ್ ಮಾಡ್ಬೇಕು ಅನ್ನೋದನ್ನು 9 ತಿಂಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಬಹುಶಃ ತಾವೆಲ್ಲ ಖುಷಿ ಇರಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮ ಖುಷಿ, ನಿಮ್ಮ ಸಂತೋಷತೆ ಖಂಡಿತವಾಗಿ ನಾ ಇರ್ತೀನಿ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ತಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ ಖಂಡಿತವಾಗಿ ಹಂತ ಹಂತವಾಗಿ ಪರಿಹಾರ ಮಾಡ್ತೈತೆ. ಯಾರು ಕೂಡ ಆತಂಕಕ್ಕೆ ಒಳಗಾಗೋದು ಅವಶ್ಯಕತೆ ಇಲ್ಲ. ಅದಕ್ಕಾಗಿ ತಾವು ಅಲ್ಲಿಂದ ಭಾಳ ಎಲ್ಲ ತಾಲೂಕಿನಿಂದ ತಾವು ಬಂದಿದ್ದೀರಿ, ಎಲ್ಲ ಹಳ್ಳಿಗಳಿಂದ ಬಂದಿದ್ದೀರಿ. ತಮ್ಮ ಸಮ್ಮೇಳನ ಯಶಸ್ವಿ ಆಗಲಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಪರಿಹಾರ ನೀಡುತ್ತೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.